ಸಿಂಹರಾಶಿಯವರೇ, ಒಂದು ನಿಮಿಷ ನಿಲ್ಲಿ. ಇವತ್ತು ನಾನು ಜ್ಯೋತಿಷ್ಯ ಹೇಳೋಕೆ ಬಂದಿಲ್ಲ, ನಿಮ್ಮ ಹಣೆಬರಹವನ್ನೇ ಪ್ರಶ್ನೆ ಮಾಡೋಕೆ ಬಂದಿದ್ದೀನಿ. ಒಂದು ಕಟು ಸತ್ಯ ಹೇಳುತ್ತೇನೆ, ಬೇಜಾರಾಗಬೇಡಿ. ಜಗತ್ತಿನ ದೃಷ್ಟಿಯಲ್ಲಿ ನೀವು ರಾಜರು. ನೀವು ನಡೆಯೋ ಸ್ಟೈಲ್, ಆಡೋ ಮಾತು ಎಲ್ಲವೂ ರಾಯಲ್ ಆಗಿರುತ್ತದೆ. ಆದರೆ ನಿಮ್ಮ ಜೇಬಿನ ಪರಿಸ್ಥಿತಿ ಏನು? ಲಕ್ಷ ದುಡ್ಡು ಕೈಗೆ ಬರುತ್ತೆ, ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಖಾಲಿಯಾಗುತ್ತದೆ. ಸಂಜೆಯಾಗುವಷ್ಟರಲ್ಲಿ ರೂಪಾಯಿಗೂ ಪರದಾಡುವ ಪರಿಸ್ಥಿತಿ ನಿಮಗೆ ಬಂದಿದೆಯಾ? ಎದೆ ಮುತ್ತಿಕೊಂಡು ಹೇಳಿ, ನಿಮ್ಮ ದೊಡ್ಡ ಸಮಸ್ಯೆ ಏನು ಗೊತ್ತಾ? ನೀವು ದಾನಶೂರರು. ನಿಮ್ಮ ಹತ್ರ ಇಲ್ಲದಿದ್ದರೂ ಸಾಲ ಮಾಡಿ ಬೇರೆಯವರಿಗೆ ಸಹಾಯ ಮಾಡುತ್ತೀರಾ. ಆದರೆ ಯಾರಿಗೆ ನೀವು ಕಷ್ಟಕಾಲದಲ್ಲಿ ಅನ್ನ ಹಾಕಿದ್ರು, ಇವತ್ತು ನಿಮ್ಮ ಕಷ್ಟಕ್ಕೆ ಅವರು ಒಂದು ಲೋಟ ನೀರು ಕೂಡ ಕೊಡ್ತಾ ಇಲ್ಲ ಅಲ್ವಾ? ನಿಮ್ಮ ದುಡ್ಡಿನಲ್ಲೇ ಮಜಾ ಮಾಡಿ ಇವತ್ತು ನಿಮ್ಮನ್ನೇ ಶತ್ರು ಥರ ನೋಡ್ತಾ ಇದ್ದಾರೆ. ನಿಮ್ಮ ಬೆನ್ನ ಹಿಂದೆ ನಿಂತು ನಿಮಗೆ ಚೂರಿ ಹಾಕಿದ್ದಾರೆ. ಸಿಂಹರಾಶಿಯವರೇ, ಸಿಂಹ ಹಸಿದರೂ ಹುಲ್ಲು ತಿನ್ನುವುದಿಲ್ಲ ಅನ್ನೋದು ಗಾದೆ. ಆದರೆ ನೀವು ಯಾಕೆ ಹುಲ್ಲು ತಿನ್ನೋ ಪರಿಸ್ಥಿತಿಗೆ ಬಂದಿದ್ದೀರಾ? ಯಾಕೆ ಅಡ್ಜಸ್ಟ್ ಮಾಡಿಕೊಂಡು ಬದುಕ್ತಾ ಇದ್ದೀರಾ? ಇದು ನಿಮ್ಮ ತಪ್ಪಲ್ಲ, ನಿಮ್ಮ ಗ್ರಹಗಳ ಆಟ. ಆದರೆ ನಿಮ್ಮ ಕಣ್ಣೀರು ಒರೆಸುವುದಕ್ಕೆ ಶಿವರಾತ್ರಿ ಬರ್ತಾ ಇದೆ. ನಿಮ್ಮ ರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯ ಮತ್ತು ಆ ಲಯಕಾರಕ ಶಿವ ಒಂದಾಗುವ ಸಮಯ ಇದು. ಈ ಶಿವರಾತ್ರಿಯಂದು ನೀವು ಮನೆಯ ಅಡುಗೆ ಮನೆಯಲ್ಲಿರುವ ಒಂದು ಚಿಕ್ಕ ಸಿಹಿ ವಸ್ತುವನ್ನು ಶಿವನಿಗೆ ಅರ್ಪಿಸಿದರೆ ಸಾಕು. ಕಳೆದು ಹೋದ ನಿಮ್ಮ ರಾಜಯೋಗ, ನಿಮ್ಮ ಹಣ ಮತ್ತು ನಿಮ್ಮ ಗೌರವ ಎಲ್ಲವೂ ಬಡ್ಡಿ ಸಮೇತ ವಾಪಸ್ ಬರುತ್ತದೆ. ಅದು ಹೇಗೆ? ಆ ಸಿಹಿ ರಹಸ್ಯ ಏನು? ಬನ್ನಿ, ಆ ಸತ್ಯವನ್ನು ಬಯಲು ಮಾಡೋಣ. ಸಿಂಹರಾಶಿಯವರೇ, ಸತ್ಯವನ್ನು ಒಪ್ಪಿಕೊಳ್ಳೋಣ. ನಿಮ್ಮ ರಾಶಿಯ ಚಿಹ್ನೆ ಸಿಂಹ. ಕಾಡಿನ ರಾಜನಿಗೆ ಯಾರೂ ಬೇಕಿಲ್ಲ, ಅವನು ಒಂಟಿಯಾಗಿಯೇ ಬೇಟೆಯಾಡುತ್ತಾನೆ. ನೀವು ಕೂಡ ಅಷ್ಟೇ. ನಿಮ್ಮ ಕಷ್ಟವನ್ನು ನೀವು ಯಾರ ಹತ್ತಿರನೂ ಹೇಳಿಕೊಳ್ಳುವುದಿಲ್ಲ. ಒಳಗೆ ಎಷ್ಟೇ ನೋವಿದ್ರೂ ಹೊರಗೆ ಮಾತ್ರ ನಗ್ತಾ ಗತ್ತು ತೋರಿಸ್ತೀರ. ಆದರೆ ಆ ರಾತ್ರಿ ನಿಮ್ಮ ತಲೆಯಲ್ಲಿ ಓಡೋ ಯೋಚನೆಗಳು ಇದೆಯಲ್ಲ, ಅದು ನರಕ. ನಿಮ್ಮ ಅತಿ ದೊಡ್ಡ ಶತ್ರು ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ನಿಮ್ಮ ಕೋಪ ಮತ್ತು ನಿಮ್ಮ ನಂಬಿಕೆ. ಕ್ಷಣಿಕ ಕೋಪ. ನಿಮಗೆ ಕೋಪ ಬಂದರೆ ಎದುರುಗಡೆ ಇರೋರು ಯಾರು ಅಂತ ನೋಡಲ್ಲ, ಮಾತು ಬಿಡ್ತೀರಾ, ಆಮೇಲೆ ಪಶ್ಚಾತ್ತಾಪ ಪಡ್ತೀರಾ. ಆದರೆ ಅಷ್ಟರಲ್ಲೇ ಸಂಬಂಧ ಮುರಿದು ಹೋಗಿರುತ್ತದೆ. ನಂಬಿಕೆ ದ್ರೋಹ. ನೀವು ಹೃದಯ ತೆರೆದು ಪ್ರೀತಿಸುತ್ತೀರಾ. ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಕಷ್ಟವೆಂದರೆ ನಿಮ್ಮ ಹತ್ತಿರ ಇಲ್ಲದಿದ್ದರೂ ಸಾಲ ಮಾಡಿಕೊಡ್ತೀರಾ. ಆದರೆ ವಾಪಸ್ ಕೇಳೋಕೆ ಹೋದರೆ ಅವರೇ ನಿಮ್ಮ ಶತ್ರುಗಳಾಗ್ತಾರೆ. ಇವನು ದುರಹಂಕಾರ, ಇವನಿಗೆ ಸೊಕ್ಕು ಅಂತ ನಿಮ್ಮ ಹೆಸರನ್ನೇ ಹಾಳು ಮಾಡ್ತಾರೆ. ದುಡ್ಡು ಬರುತ್ತದೆ, ಲಕ್ಷಗಟ್ಟಲೆ ಬರುತ್ತದೆ, ಆದರೆ ಅದು ಕೈಯಲ್ಲಿ ನಿಲ್ಲುವುದಿಲ್ಲ. ನೀವು ರಾಜನಂತೆ ಬದುಕಬೇಕಾದವರು. ಆದರೆ ಇವತ್ತು 10 ರೂಪಾಯಿಗೆ ಲೆಕ್ಕ ಹಾಕುವ ಪರಿಸ್ಥಿತಿ ಬಂದಿದೆ ಅಂದರೆ ಅದಕ್ಕೆ ಕಾರಣ ನಿಮ್ಮ ಜಾತಕದಲ್ಲಿ ಸೂರ್ಯ ಮಂಕಾಗಿರಬಹುದು. ಶಿವರಾತ್ರಿ ಆ ಸೂರ್ಯನಿಗೆ ಮತ್ತೆ ಶಕ್ತಿ ತುಂಬುವ ದಿನ. ಜನ ನಿಮ್ಮನ್ನು ಎಷ್ಟೇ ತುಳಿಯೋಕೆ ನೋಡಿದ್ರೂ ನೀವು ಸಿಂಹನೇ. ಆ ಗತ್ತು ಯಾರೂ ಕದಿಯೋಕ್ಕಾಗೋದಿಲ್ಲ. ಬನ್ನಿ, ಆ ಶಿವರಾತ್ರಿಯಂದು ನೀವು ಮಾಡಲೇಬೇಕಾದ ಆ ಬೆಲ್ಲದ ರಹಸ್ಯ ಏನು? ಶಿವನಿಗೆ ಸಿಹಿ ವಸ್ತುವನ್ನು ಹೇಗೆ ಕೊಡಬೇಕು? ಅದನ್ನು ಮಾಡಿದರೆ ಕಳೆದು ಹೋದ ರಾಜಯೋಗ ಹೇಗೆ ವಾಪಸ್ ಬರುತ್ತದೆ ಎಂದು ಮುಂದೆ ನೋಡೋಣ. ಸಿಂಹರಾಶಿಯವರೇ, ಈಗ ನಿಮ್ಮ ಜೀವನದ ಅತಿ ದೊಡ್ಡ ರಹಸ್ಯವನ್ನು ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ನಿಮ್ಮ ರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನಿಗೆ ಬೆಲ್ಲ ಮತ್ತು ಗೋಧಿ ಎಂದರೆ ಪಂಚಪ್ರಾಣ. ಶಿವನಿಗೂ ಅಷ್ಟೇ. ಅವನಿಗೆ ಚಿನ್ನದ ಆಭರಣ ಬೇಕಿಲ್ಲ, ಅವನಿಗೆ ಬೇಕಿರೋದು ನಿಮ್ಮ ಭಕ್ತಿ ಎಂಬ ಸಿಹಿ. ಈ ಬಾರಿಯ ಶಿವರಾತ್ರಿಯಂದು ನೀವು ದೇವಸ್ಥಾನಕ್ಕೆ ಬರೀ ಕೈಯಲ್ಲಿ ಹೋಗಬೇಡಿ. ನಿಮ್ಮ ಅಡುಗೆ ಮನೆಯಲ್ಲಿಂದ 2 ವಸ್ತುಗಳನ್ನು ತೆಗೆದುಕೊಂಡು ಹೋಗಿ. ಒಂದು, ಬೆಲ್ಲದ ನೀರಿನ ಅಭಿಷೇಕ. ಮನೆಯಿಂದ ಒಂದು ಚಿಕ್ಕ ಲೋಟದಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಳ್ಳಿ. ಅದಕ್ಕೆ ಒಂದು ಚಿಕ್ಕ ತುಂಡನ್ನು ಬೆಲ್ಲವನ್ನು ಹಾಕಿ ಕರಗಿಸಿ. ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಮೇಲೆ ಈ ಬೆಲ್ಲದ ನೀರನ್ನು ನಿಧಾನವಾಗಿ ಸುರಿಯಿರಿ, ಅಂದರೆ ಅಭಿಷೇಕ ಮಾಡಿ. ಹೀಗೆ ಸುರಿಯುವಾಗ ಕಣ್ಣು ಮುಚ್ಚಿ ಈ ಸಂಕಲ್ಪ ಮಾಡಿ: ಶಿವನೇ, ನನ್ನ ಜೀವನದಲ್ಲಿ ವಿಷವಾಗಿರುವ ಕಷ್ಟಗಳನ್ನು ತೆಗೆದುಹಾಕು. ನನ್ನ ಬದುಕನ್ನು ಈ ಬೆಲ್ಲದ ಹಾಗೆ ಸಿಹಿಯಾಗಿಸು. ನನ್ನ ಕೋಪವನ್ನು ಶಾಂತ ಮಾಡು. ಇದು ಸತ್ಯಕ್ಕೆ ಸೂರ್ಯ ಗ್ರಹವನ್ನು ತಕ್ಷಣವೇ ಬಲಪಡಿಸಿ. ನಿಮ್ಮ ಸರ್ಕಾರಿ ಕೆಲಸದಲ್ಲಿ ಅಡೆತಡೆ ಇದ್ದರೆ ಅಥವಾ ಸಮಾಜದಲ್ಲಿ ಗೌರವ ಕಡಿಮೆಯಾಗಿದ್ದರೆ
ಬಂದಿದ್ದರೆ ಅದನ್ನು ಸರಿಪಡಿಸುತ್ತದೆ. ಒಂದು ಹಿಡಿ ಗೋಧಿ. ಸಿಂಹರಾಶಿಯವರೇ, ಗೋಧಿ ಅಂದರೆ ಬರೀ ಧಾನ್ಯ ಅಲ್ಲ, ಅದು ಚಿನ್ನ ಇದ್ದ ಹಾಗೆ. ಒಂದು ಹಿಡಿ ಗೋಧಿಯನ್ನು ಶಿವಲಿಂಗದ ಮುಂದೆ ಅಥವಾ ನಂದಿಯ ಪಾದದ ಹತ್ತಿರ ಇಟ್ಟು ನಮಸ್ಕಾರ ಮಾಡಿ. ಸಾಧ್ಯವಾದರೆ ದೇವಸ್ಥಾನದ ಹೊರಗೆ ಇರುವ ಬಡವರಿಗೆ ಗೋಧಿಯನ್ನು ದಾನ ಮಾಡಿ. ನಿಮ್ಮ ಕೈಯಿಂದ ಗೋಧಿ ದಾನವಾದರೆ ನಿಮ್ಮ ಸಾಲದ ಬಾಧೆ ಸುಟ್ಟು ಬೂದಿಯಾಗುತ್ತದೆ. ಸಿಂಹರಾಶಿಯವರೇ, ಯಾವಾಗ ನೀವು ನಿಮ್ಮ ಅಹಂಕಾರ ಮತ್ತು ಕೋಪವನ್ನು ಆ ಶಿವನ ಪಾದದ ಹತ್ತಿರ ಬಿಟ್ಟು ಈ ಬೆಲ್ಲದ ನೀರನ್ನು ಕುಡಿಯುತ್ತೀರೋ ಆಗಲೇ ನಿಮ್ಮ ರಾಜಯೋಗ ಮತ್ತೆ ಶುರುವಾಗುತ್ತದೆ. ಇದನ್ನು ಮಾಡಿದ ನಂತರ ಏನಾಗುತ್ತದೆ ಗೊತ್ತಾ? ಶಿವರಾತ್ರಿ ಕಳೆದ ಮರುದಿನದಿಂದಲೇ ನಿಮ್ಮಲ್ಲಿ ಒಂದು ಹೊಸ ತೇಜಸ್ಸು ಬಂದ ಹಾಗೆಯಾಗುತ್ತದೆ. ನಿಮಗೆ ಕಾದಿದೆ 3 ದೊಡ್ಡ ಪವಾಡಗಳು. 1. ಶತ್ರುನಾಶ. ಇಷ್ಟು ದಿನ ಯಾರು ನಿಮ್ಮ ಬೆನ್ನ ಹಿಂದೆ ಮಾತಾಡುತ್ತಿದ್ದರೋ, ಯಾರು ನಿಮ್ಮ ಹೆಸರನ್ನು ಹಾಳು ಮಾಡುತ್ತಿದ್ದರೋ ಅವರ ಬಾಯಿ ಬಂದಾಗುತ್ತದೆ. ಸಿಂಹದ ಮುಂದೆ ನರಿಗಳು ನಿಲ್ಲೋಕೆ ಸಾಧ್ಯನಾ? ಇಲ್ಲ. ನಿಮ್ಮ ವಿರೋಧಿಗಳು ತಾವಾಗಿಯೇ ಬಂದು ನಿಮ್ಮ ಕಾಲಿಗೆ ಬೀಳುವ ಪರಿಸ್ಥಿತಿ ಬರುತ್ತದೆ. ರಾಜಮರ್ಯಾದೆ. ಕಳೆದು ಹೋದ ನಿಮ್ಮ ಗೌರವ ವಾಪಸ್ ಬರುತ್ತದೆ. ಆಫೀಸ್ನಲ್ಲಿ ಪ್ರಮೋಷನ್, ಸಮಾಜದಲ್ಲಿ ಸ್ಥಾನಮಾನ ಮತ್ತು ಮನೆಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ. ಜನ ನಿಮ್ಮನ್ನು ನೋಡಿ ಇವರು ಮತ್ತೆ ಫಾರ್ಮ್ಗೆ ಬಂದಿದ್ದಾರೆ ಅಂತ ಭಯ ಭಕ್ತಿಯಿಂದ ನೋಡ್ತಾರೆ. ಮುಖ್ಯವಾಗಿ ಕೈಯಲ್ಲಿ ನಿಲ್ಲದ ಹಣ ಇನ್ಮುಂದೆ ನಿಲ್ಲೋಕೆ ಶುರು ಮಾಡುತ್ತದೆ. ಸಾಲದ ಸುಳಿಯಿಂದ ಹೊರಗೆ ಬರಲು ಹೊಸ ದಾರಿಗಳು ಕಾಣುತ್ತದೆ. ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಕೊನೆಯದಾಗಿ ಸಿಂಹ ರಾಶಿಯವರೇ, ಒಂದು ಮಾತು ಹೇಳುತ್ತೇನೆ ಕೇಳಿ. ನೀವು ತಲೆ ತಗ್ಗಿಸೋಕೆ ಹುಟ್ಟಿಲ್ಲ, ತಲೆ ಎತ್ತಿ ನಡೆಯೋಕೆ ಹುಟ್ಟಿರೋದು. ಕಷ್ಟಗಳು ಬರೋದು ಸಿಂಹಕ್ಕೆ ಮಾತ್ರ, ಕುರಿಗಳಿಗಲ್ಲ. ಯಾಕೆಂದರೆ ಆ ದೇವರಿಗೆ ಗೊತ್ತು ಆ ಕಷ್ಟವನ್ನು ಎದುರಿಸುವ ಶಕ್ತಿ ಇರೋದು ನಿಮಗೆ ಮಾತ್ರ ಅಂತ. ಆ ಶಿವನ ಮುಂದೆ ಮಾತ್ರ ತಲೆಬಾಗಿ, ಬೇರೆ ಯಾರ ಮುಂದೆಯೂ ಬೇಡ. ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ, ನಿಮ್ಮ ನಗುವನ್ನು ಜಾಸ್ತಿ ಮಾಡಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಿಂಹ ರಾಶಿಯವರಿಗೆ ಇದನ್ನು ಶೇರ್ ಮಾಡಿ. ಹಾಗೂ ಓಂ ನಮಃ ಶಿವಾಯ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.